ನಾವು ಯಾವುದೇ ಒಂದು ಸಂಖ್ಯಾ ಪದ್ಧತಿಯನ್ನು ಕಲಿಯಕ್ಕೆ ಹೊರಟಾಗ ಅದರ ಪ್ರಾಚೀನ ಒಂದು ವಿಷಯ ಏನು, ಅದ್ರ ಬಗ್ಗೆ ಏನಿದೆ, ಹಿಂದಿನ ಇತಿಹಾಸ ಏನಿದೆ ಅದ್ರ ಬಗ್ಗೆ ಅಂತ ನಾವು ತಿಳಿತಾ ಹೋದಾಗ ನೋಡಿ, ಫಸ್ಟು ಏನು ಈ ಸಂಖ್ಯಾ ಪದ್ಧತಿ ನಂಬರ್ ಸಿಸ್ಟಮ್ ಅಂತ ಹೇಳಿ ಕರಿತೀವಿ. ಹಾಗಾದರೆ ಈ ನಂಬರ್ ಸಿಸ್ಟಮ್ ಅನ್ನೋದು ಹೇಗೆ ಬಂತು? ಮನುಷ್ಯ ಏನು ಕೆಲವು ವಸ್ತುಗಳನ್ನು, ಏನಾದರೂ ಒಂದಷ್ಟು ವಸ್ತುಗಳನ್ನು ಕೊಟ್ಟ ಮೇಲೆ ಅವನ್ನ ಏನು ಮಾಡ್ತಾನೆ, 1 2 3 ಅಂತ ಎಣಿಸ್ಲೇಬೇಕಲ್ವ. ಈ ರೀತಿ ಮನುಷ್ಯ ಏನು ಮಾಡ್ತಾ, ಎಣಿಸಲು ಸರಳ ಚಿಹ್ನೆಗಳನ್ನು ಬಳಸಿದ್ರಿಂದ ಈ ಸಂಖ್ಯಾ ಪದ್ಧತಿ ಏನಾಗ್ತಾ ಬಂತು, ಅಭಿವೃದ್ಧಿ ಹೊಂದುತ್ತಾ ಬಂತು. ಬರೀ ಏನು ಸರಳ ಚಿಹ್ನೆಗಳನ್ನೇ ಉಪಯೋಗಿಸ್ಕೊಂಡು ಹಾಗೆ ಮುಂದುವರೆದ್ನ? ಇಲ್ಲ, ಹಂತವಾಗಿ ಏನಾಗ್ತಾ ಬಂತು, ಅದು ಪರಿಷ್ಕೃತಗೊಳ್ಳುತ್ತಾ ಇವತ್ತೇನು ಸಂಖ್ಯಾ ಪದ್ಧತಿಯನ್ನು ನಾವು ಬಳಸ್ತಾ ಇದೀವಲ್ಲ ಈ ಹಂತಕ್ಕೆ ಬಂದು ತಲುಪಿದೆ. ಹಾಗಾದ್ರೆ ಈ ಇತಿಹಾಸವನ್ನ ನೋಡ್ತಾ ಹೋದ್ರೆ ಎಂತೆಂಥ ಸಂಖ್ಯಾ ಪದ್ಧತಿಗಳು ಜಾರಿಯಲ್ಲಿದ್ವು ಹಿಂದಿನ ಕಾಲದಲ್ಲಿ ಅಂತ ನೋಡ್ತಾ ಹೋದ್ರೆ, ಫಸ್ಟ್ ನೋಡಿ ಮೆಸಪೋಟೇಮಿಯನ್ ಸಂಖ್ಯಾ ಪದ್ಧತಿ ಸುಮಾರು ಕ್ರಿಸ್ತಪೂರ್ವ 3000 ವರ್ಷಗಳ ಹಿಂದೆ ಇತ್ತು. ಇದು ಏನು ಅಂತಂದ್ರೆ ಸುಮೇರರು ಮತ್ತೆ ಬ್ಯಾಬಿಲೋನಿಯನ್ನರು ಅಂತ ಹೇಳಿ ಕರಿತೀವಿ. ಅವರು ಈ ಸಂಖ್ಯಾ ಪದ್ಧತಿಯನ್ನು ಬಳಸ್ತಾ ಇದ್ರು. ಸೊ ಏನಂತಂದ್ರೆ 60 ಆಧಾರ ಸಂಖ್ಯೆ ಈ ಒಂದು ಪದ್ಧತಿಯನ್ನು ಬಳಸ್ಕೊಂಡು ಇವರು ಈ ಸಂಖ್ಯಾ ಪದ್ಧತಿಯಲ್ಲಿ ತಮ್ಮ ಲೆಕ್ಕಾಚಾರಗಳನ್ನು ಮಾಡ್ತಾ ಇದ್ರು. ಆಮೇಲೆ ಬರುತ್ತೆ ಈಜಿಪ್ಟ್ ಸಂಖ್ಯಾ ಪದ್ಧತಿ. ಈಜಿಪ್ಟ್ ಸಂಖ್ಯಾ ಪದ್ಧತಿಯವರು ಅವರು ಕೂಡ ಏನು ಅಂತಂದ್ರೆ ಸಂಖ್ಯೆಗಳನ್ನು ಸೂಚಿಸಿದ್ರು ಏನು ಮಾಡ್ತಾ ಇದ್ರು, ಚಿಹ್ನೆಗಳನ್ನು ಬಳಸ್ಕೊಳ್ತಾ ಇದ್ರು ಇವರು ಕೂಡ. ಆಮೇಲೆ ಬರುತ್ತೆ ರೋಮನ್ ಸಂಖ್ಯಾ ಪದ್ಧತಿಯನ್ನು ನಾವು 5ನೇ ತರಗತಿಯಲ್ಲಿ ಕಲಿತಾ ಬಂದಿದ್ದೀವಿ. ಏನಂತಂದ್ರೆ ಈ ಒಂದು ಅನ್ನೋದಕ್ಕೆ ನಾವು ಐ ಅನ್ನೋ ಅಕ್ಷರವನ್ನು ಸೂಚಿಸ್ತೀವಿ, 5 ಅನ್ನೋದಕ್ಕೆ ವಿ, 10 ಅನ್ನೋದಕ್ಕೆ ಎಕ್ಸ್, 50 ಅನ್ನೋದಕ್ಕೆ ಎಲ್. ಹೀಗೆ ಇದ್ರ ಬಗ್ಗೆ ಡೀಟೇಲ್ ಆಗಿ ನಾವು 5ನೇ ಕ್ಲಾಸಲ್ಲಿ ಕಲ್ತಿದ್ದೀವಿ. ಅಷ್ಟೇ ಅಲ್ಲದೆ ಮತ್ತೆ ಯಾವ್ದು ಬರುತ್ತೆ, ಮಾಯನ್ ಮತ್ತು ಚೀನಿ ಸಂಖ್ಯಾ ಪದ್ಧತಿ. ಇವ್ರೇನ್ ಮಾಡ್ತಾರೆ, ಆಧಾರ 20ರ ಸಂಖ್ಯಾ ಪದ್ಧತಿಯನ್ನು ಬಳಸ್ತಾರೆ. ಹಾಗೆ ಚೀನಿಯರು ತಮ್ಮ ಭಾಷೆಯ ಕೆಲವು ಚಿಹ್ನೆಗಳನ್ನು ಬಳಸ್ಕೊಂಡು ಸಂಖ್ಯೆಗಳನ್ನು ಗುರುತಿಸ್ತಾರೆ. ಹಂಗೆ ಬರುತ್ತೆ ಭಾರತೀಯ ಸಂಖ್ಯಾ ಪದ್ಧತಿ. ಏನು ಭಾರತೀಯ ಸಂಖ್ಯಾ ಪದ್ಧತಿಯನ್ನು ನಾವಿವಾಗ ಎಲ್ಲರೂ ಕಲಿತಾ ಇದ್ದೀವಿ, ಹೌದಾ? ಏನು ಭಾರತೀಯ ಸಂಖ್ಯಾ ಪದ್ಧತಿಯಲ್ಲಿ ನಾವೀಗೇನು ಎಣಿಕೆಯ ಸಂಖ್ಯೆಗಳನ್ನು ಬಳಸ್ತಾ ಇದ್ವಲ್ಲ, 1 2 3 4 5 6 7 8 9 ಅಲ್ಲಿಗೆ ಮುಗೀತು. ಮುಂದಿನ ಸಂಖ್ಯೆಗಳನ್ನು ಗುರುತಿಸ್ಕೊಳ್ಳೋದಕ್ಕಾಗಿ ಯಾರು ಆರ್ಯಭಟ ಮತ್ತು ಬ್ರಹ್ಮಗುಪ್ತ ಅಂತ ಹೇಳಿ ಇವ್ರು ಬರ್ತಾರೆ. ಅದರಲ್ಲಿ ಮೇನ್ ಆಗಿ ಏನನ್ನ ಕಂಡು ಹಿಡಿದ್ರು ಅವರು, 0ಯನ್ನು ಕಂಡು ಹಿಡಿದ್ರು. 0ಯನ್ನು ಕಂಡು ಹಿಡಿದಾದ್ಮೇಲೆ ಸಂಖ್ಯಾ ಪದ್ಧತಿ ಸಾಕಷ್ಟು ಪ್ರಚಾರಕ್ಕೆ ಬಂತು. ಹೇಗೆ ಅಂತಂದ್ರೆ ನಮ್ಮ ಭಾರತದ ಮೇಲೆ ಯಾರು ಅರಬ್ಬರು ಮತ್ತೆ ಪರ್ಷಿಯನ್ನರು, ಯುರೋಪಿಯನ್ನರು ಸಾಕಷ್ಟು ಜನ ಏನು ನಮ್ಮ ಭಾರತಕ್ಕೆ ಒಂದು ದಾಳಿಯನ್ನ ಮಾಡಿದ್ರು ಅಥವಾ ಬಂದು ಭೇಟಿಯನ್ನ ಕೊಟ್ಟಾಗ ಈ ಭಾರತದಲ್ಲಿ ಏನಿದೆ ಈ ರೀತಿ ಸಂಖ್ಯಾ ಪದ್ಧತಿ ಇದೆ, ಇದರಿಂದ ನಾವು ಸಾಕಷ್ಟು ಸಂಖ್ಯೆಗಳನ್ನ ಏನ್ ಮಾಡ್ಬೋದು, ಎಣಿಕೆ ಮಾಡ್ಬೋದು ಅಂತ ಹೇಳಿ ಏನಾಯ್ತು, ಭಾರತೀಯ ಸಂಖ್ಯಾ ಪದ್ಧತಿಯನ್ನ ಮೆಚ್ಕೊಂಡ್ರು. ಅವ್ರು ಏನ್ ಮಾಡಿದ್ರು, ಅದನ್ನ ತಮ್ಮ ಅರಬ್ ಕಂಟ್ರಿಗಳಿಗೆ, ಯುರೋಪಿಯನ್ ಕಂಟ್ರಿಗಳಿಗೆ ಏನ್ ಮಾಡಿದ್ರು, ಪ್ರಚಾರ ಮಾಡಿದ್ರು. ಹಂಗಾಗಿ ಏನಾಯ್ತು, ಈ ಭಾರತ ಅಂದಮೇಲೆ ಹಿಂದೂಸ್ತಾನ ಅಂತ, ಹಿಂದೂಸ್ತಾನದ್ದು ಮತ್ತೆ ಅರೇಬಿಕರು ಏನ್ ಮಾಡಿದ್ರು, ಅದನ್ನ ತಮ್ಮ ಭಾಷೆಯಲ್ಲಿ ಇದನ್ನ ಮಾಡಿದ್ದಕ್ಕೆ ಹಿಂದೂ ಅರೇಬಿಕ್ ಸಂಖ್ಯಾ ಪದ್ಧತಿ ಅಂತ ಹೇಳಿ ಈಗ ಎಲ್ಲ ಇಡೀ ಪ್ರಪಂಚಾದ್ಯಂತ ಇಡೀ ಒಂದು ಭೂಮಿ ಮೇಲೆನೆ ಏನಂತಂದ್ರೆ ಸಾಕಷ್ಟು ಜನ ಬಳಸ್ತಾ ಇರುವಂತ ಸಂಖ್ಯಾ ಪದ್ಧತಿ ಯಾವುದಂದ್ರೆ ಹಿಂದೂ ಅರೇಬಿಕ್ ಸಂಖ್ಯಾ ಪದ್ಧತಿ. ಅರ್ಥ ಆಯ್ತಾ? ಇದ್ರ ಮುಂದೆ ಬರುತ್ತೆ ಈ ಸಂಖ್ಯಾ ಪದ್ಧತಿಯಲ್ಲಿ ಮುಂದೆ ಬರುತ್ತೆ ಸಂಖ್ಯೆಯ ವಿಧಗಳು. ಅದರಲ್ಲಿ ಮೊದಲನೇದಾಗಿ ಸ್ವಾಭಾವಿಕ ಸಂಖ್ಯೆಗಳು ಅಂದ್ರೆ ನ್ಯಾಚುರಲ್ ನಂಬರ್ಸ್. ಇದನ್ನ ನಾವು ಎನ್ ಇಂದ ಡಿನೋಟ್ ಮಾಡ್ತೀವಿ. ಎನ್ ಅಂತಂದ್ರೆ ನ್ಯಾಚುರಲ್ ನಂಬರ್ಸ್. ಏನು ಈ ನ್ಯಾಚುರಲ್ ನಂಬರ್ಸ್ ಅಥವಾ ಸ್ವಾಭಾವಿಕ ಸಂಖ್ಯೆಗಳು ಅಂತಂದ್ರೆ ಎಣಿಕೆಯ ಸಂಖ್ಯೆಗಳು ಅಂತಂದ್ರೆ ಯಾವುದೇ ವಸ್ತುಗಳನ್ನಾಗ್ಲಿ ಜನರನ್ನಾಗ್ಲಿ ಎಣ್ಸಕ್ಕೆ ನಾವು ಏನನ್ನ ಬಳಸ್ತೀವಿ, ಈ 1 2 3 4 5 6 ಇಷ್ಟೇನಾ? ಹಾಗಾದ್ರೆ ಇಲ್ಲ, ಅಸಂಖ್ಯಾತ ಇದಾವೆ ಅನ್ನೋದಕ್ಕೆ ಹೀಗೆ ಡ್ಯಾಶ್ ಡ್ಯಾಶ್ ಹಾಕಿ ಸೂಚಿಸ್ತೀವಿ. ಇದನ್ನ ಒಂದು ಎನ್ ಅನ್ನೋ ಒಂದು ಸಂಖ್ಯೆಯಿಂದ ಸೂಚಿಸ್ತೀವಿ. ನೆಕ್ಸ್ಟ್ ಬರುತ್ತೆ ಪೂರ್ಣ ಸಂಖ್ಯೆಗಳು. ಇದು 1 2 3 ಸಿಂಗಲ್ ಡಿಜಿಟ್ ನಂಬರ್ಸ್ ಎಲ್ಲಿಗೆ ಮುಗೀತು, 9ಕ್ಕೆ ಮುಗೀತು. ಮುಂದಿನ ಸಂಖ್ಯೆ ಹೇಗೆ ಗೊತ್ತಾಗಬೇಕು, ಯಾವಾಗ 0ಯನ್ನು ಕಂಡು ಹಿಡಿದ್ರೋ ಆವಾಗ 1ರ ಮುಂದೆ ಏನು ಕೊಟ್ಕೊಂಡ್ರು, 0 ಕೊಟ್ಕೊಂಡ್ರು. 2 ಡಿಜಿಟ್ ನಂಬರ್ಸ್ ಅಲ್ಲಿಂದ ಸ್ಟಾರ್ಟ್. ಆವಾಗ ಈ 0 ಬಂದು ನಮ್ಮ ಸಂಖ್ಯಾ ಪದ್ಧತಿಯನ್ನ ಏನ್ ಮಾಡ್ತು, ಈ ಸ್ವಾಭಾವಿಕ ಸಂಖ್ಯೆಗಳನ್ನ ಪೂರ್ಣಗೊಳಿಸ್ತು. ಆವಾಗ ಇದಕ್ಕೆ ಪೂರ್ಣ ಸಂಖ್ಯೆಗಳು ಅಂತ ಕೊಟ್ವಿ. ಅದನ್ನ W ಇಂದ ಡಿನೋಟ್ ಮಾಡ್ತೀವಿ. 0 1 2 3 ಡ್ಯಾಶ್ 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 ಅಂದ್ರೆ ಅಸಂಖ್ಯಾತ ಇದಾವೆ ಅಂತ ಹೇಳಿ ಆಗ್ತದೆ. ಅದು ನೆಕ್ಸ್ಟ್ ಬರುತ್ತೆ ಬರೀ 1 2 3 ಬರೀ ಏನಂತಂದ್ರೆ ಧನ ಸಂಖ್ಯೆಗಳು. ಈಗ ಏನಂತಂದ್ರೆ ಏನಾಗುತ್ತೆ, ಬರೀ ಇದೇ ಸಂಖ್ಯೆಗಳಿದ್ದಾವ,
ಎಲ್ಲಕ್ಕೂ ನಾವು ಪಾಸಿಟಿವ್ ನಂಬರ್ಸ್ ಸೂಚಿಸ್ತೀವ. ಈಗ ಭೂಮಿಯಿಂದ ಆಳಕ್ಕೆ, ಸಮುದ್ರದಿಂದ ಆಳಕ್ಕೆ ಹೋದಾಗ ಅವಕ್ಕೆ ಏನಂತ ಸೂಚಿಸೋದು? ಆಕಾಶ. ಈಗ ಸಮುದ್ರ ಮಟ್ಟದಿಂದ ಮೇಲಕ್ಕೆ ಹೋದ್ರೆ ಅದಕ್ಕೆ ಯಾವ ಸಂಖ್ಯಾ ಪದ್ಧತಿ ಬೇಕು? ಹೀಗಾಗಿ ಏನು ಮಾಡಿದ್ರು, ನಾವು ಸಮುದ್ರದಿಂದ ಆಳಕ್ಕೆ ಎಷ್ಟು ಹೋದ್ವಿ ಅದನ್ನ ಯಾವ ಇದರಿಂದ ಋಣ ಸಂಖ್ಯೆಗಳಿಂದ ಸೂಚಿಸಕ್ಕೆ ಸ್ಟಾರ್ಟ್ ಆದ್ವಿ. ಹಾಗೆ ಮೇಲಕ್ಕೆ, ಸಮುದ್ರ ಮಟ್ಟದಿಂದ ಮೇಲಕ್ಕೆ ಹೋಗಿದ್ದಕ್ಕೆ ಧನ ಸಂಖ್ಯೆಗಳಿಂದ ಸೂಚಿಸ್ತೀವಿ. ಆವಾಗ ಒಂದು ಪದ್ಧತಿ ಹುಡ್ಕೊಂಡು ಪೂರ್ಣಾಂಕಗಳು, ಇದರಲ್ಲಿ ಏನಿರ್ತವೆ? ಋಣ ಸಂಖ್ಯೆಗಳು ಇರ್ತವೆ, ಧನ ಸಂಖ್ಯೆಗಳು ಇರ್ತವೆ, ಜೊತೆಗೆ ಸೊನ್ನೆನೂ ಇರುತ್ತೆ. ಈ ಎಲ್ಲ ಸಂಖ್ಯೆಗಳನ್ನು ಇಲ್ಲೂ ಕೂಡ ಅಸಂಖ್ಯಾತ ಅಂದರೆ ಋಣ ಸಂಖ್ಯೆಗಳು ಕೂಡ ಮೈನಸ್, ಧನ ಸಂಖ್ಯೆಗಳು ಪಾಸಿಟಿವ್ ಇಂಟೀಜರ್ಸ್ ಮತ್ತೆ ನೆಗೆಟಿವ್ ಇಂಟೀಜರ್ಸ್. ಈ ನೆಗೆಟಿವ್ ಇಂಟೀಜರ್ಸು ಏನಿದೆ ಅಸಂಖ್ಯಾತ, ಸಾಕಷ್ಟಿದ್ದಾವೆ, ಇನ್ಫಿನಿಟಿ. ಹಾಗೆ ಇಲ್ಲಿ ಧನ ಸಂಖ್ಯೆಗಳು ಕೂಡ ಪಾಸಿಟಿವ್ ನಂಬರ್ಸು ಕೂಡ ಏನಿದೆ ಅಸಂಖ್ಯಾತ, ಇನ್ಫಿನಿಟಿ ಇದೆ ಅಂತ ಹೇಳಿ ಪಾಸ್ ಮಾಡಿ. ನೆಕ್ಸ್ಟ್ ಬರುತ್ತೆ ಒಂದು ಅಂಕೆಯ ಸಂಖ್ಯೆಗಳು. ಒಂದು ಅಂಕೆಯ ಸಂಖ್ಯೆಗಳು ಯಾವುದು? 0, 1, 2, 3, 4, 5, 6, 7, 8, 9. ಒಂದು ಅಂಕೆಯ ಅತ್ಯಂತ ಚಿಕ್ಕ ಸಂಖ್ಯೆ 0. ಹಾಗೆ ಒಂದು ಅಂಕೆಯ ಅತ್ಯಂತ ದೊಡ್ಡ ಸಂಖ್ಯೆ 9. ಅಷ್ಟೇ ಅಲ್ಲ, ಇದರಲ್ಲಿ ಸಮ ಸಂಖ್ಯೆಗಳು ಇದ್ದಾವೆ, ಹಾಗೆ ಬೆಸ ಸಂಖ್ಯೆಗಳು ಇದ್ದಾವೆ. ಆಡ್ ನಂಬರ್ಸ್, ಈವನ್ ನಂಬರ್ಸ್. ಹಾಗಾದ್ರೆ ಸಮ ಸಂಖ್ಯೆಗಳು ಯಾವ್ಯಾವ ಆಗ್ತವೆ? ಈವನ್ ನಂಬರ್ಸ್ 0, 2, 4, 6, 8 ಅಂತ. ಹಾಗಾದ್ರೆ ನಾವು ಎರಡನೇನೋ 2, ಈ 2 ಅನ್ನೋ ಸಂಖ್ಯೆನ ಏನು ಮಾಡ್ಬೋದು? 2 ಇಟ್ಕೊಂಡು ಒಂದು ಗ್ರೂಪು ಅಂತ ಮಾಡ್ಬೋದು. 4 ಕೂಡ ಏನು ಮಾಡ್ಬೋದು? ನಾವು ಈ ರೀತಿ 2 ಗುಂಪನ್ನು ಮಾಡ್ಬೋದು. 0ಯನ್ನು ಮಾಡೋಕ್ಕಾಗತ್ತಾ ಆ ರೀತಿ ಗುಂಪನ್ನು? 0ಯಿಂದ ಗುಂಪುಗಳಾಗಕ್ಕೆ ಸಾಧ್ಯ ಇದೆಯಾ? ಹಾಗಾದ್ರೆ ನಾವು ಬರೀ ಒಂದು ಕೊಟ್ಟಂತ ವಸ್ತುಗಳನ್ನು ಅಥವಾ ಕೊಟ್ಟಂತ ಸಂಖ್ಯೆಯನ್ನ ನಾವು 2ರಿಂದ ಏನು ಮಾಡಬೇಕು? ಭಾಗ ಮಾಡ್ತಾ ಹೋಗ್ಬೇಕು. 2ರಿಂದ ಭಾಗ ಮಾಡಿದಾಗ ಪೂರ್ಣವಾಗಿ ಭಾಗ ಹೋಯಿತು ಅದು ಅಂತಂದ್ರೆ ಆ ಸಂಖ್ಯೆ ಏನಾಗಿರುತ್ತೆ? ಸಮ ಸಂಖ್ಯೆ ಆಗಿರುತ್ತೆ. ಹಾಗಿದ್ರೆ 0ಯನ್ನ 2ರಿಂದ ಭಾಗಿಸಕ್ಕೆ ಸಾಧ್ಯ ಇದೆಯಾ? ಸಾಧ್ಯ ಇದೆ. ಎಷ್ಟರಿಂದ ಭಾಗಿಸ್ಬೇಕು? 2ರಿಂದ. ಮಗ್ಗಿ ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ? ಮಗ್ಗಿ ನೀವೆಲ್ಲ ಎಲ್ಲಿಂದ ಸ್ಟಾರ್ಟ್ ಮಾಡಿದ್ದೀರಾ? 2 1 2 ಅಂತ. ಆದ್ರೆ ನಿಜವಾಗ್ಲೂ ಮಗ್ಗಿ ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ? 2 0ಗೆ 0 ಅಲ್ಲಿಂದ ಸ್ಟಾರ್ಟ್ ಆಗುತ್ತೆ. ಹಂಗಾರೆ 2ರಿಂದ ಭಾಗ ಹೋಗುತ್ತೆ. 2 0ಗೆ 0, 0 0 ಕಳೆದ್ರೆ 0. 0ಯನ್ನು ಕೂಡ 2ರಿಂದ ಭಾಗ ಹೋಗುತ್ತೆ. ಹಂಗಾಗಿ ನಾವು 0ಯನ್ನು ಕೂಡ ಏನಂತ ತಗೊಳ್ತೀವಿ? ಈವನ್ ನಂಬರ್, ಸಮ ಸಂಖ್ಯೆ ಅಂತ ಹೇಳಿ ತಗೊಳ್ತೀವಿ. ಹಂಗೆ ಬರುತ್ತೆ ಇನ್ನ ನೆಕ್ಸ್ಟ್ ಆಡ್ ನಂಬರ್ಸ್, ಬೆಸ ಸಂಖ್ಯೆಗಳು. ಬೆಸ ಸಂಖ್ಯೆಗಳು ಅಂದ್ರೆ ಏನು? 2ರಿಂದ ಪೂರ್ಣವಾಗಿ ಭಾಗವಾಗಲಾರದ ಸಂಖ್ಯೆಗಳು. 1, 3, 5, 7, 9 ಇವು ಬೆಸ ಸಂಖ್ಯೆಗಳು ಆಗಿರ್ತವೆ. ಇಷ್ಟು ಏನು ಅಂತಂದ್ರೆ ಒಂದು ಅಂಕಿಯ ಸಂಖ್ಯೆಗಳ ಬಗ್ಗೆ ಇಷ್ಟೆಲ್ಲ ಡೀಟೇಲ್ಸ್ ಅನ್ನ ನಾವೇನ್ ಮಾಡಿರ್ಬೇಕು? ಕಲ್ತಿರ್ಬೇಕು. ಹಾಗೆಯೇ ಇನ್ನೂ ಒಂದಿದೆ 0ಯ ಬಗ್ಗೆ. ನೀವು 0 ಯಾವುದೇ ಒಂದು ಸಂಖ್ಯೆಗೆ, ಎಂಥ ದೊಡ್ಡ ಸಂಖ್ಯೆ ತಗೊಂಡ್ರು ಯಾವುದೇ ಸಂಖ್ಯೆಗೆ 0ಯಿಂದ ಗುಣಾಕಾರ ಮಾಡಿದ್ರೆ ನಮಗೆ ಉತ್ತರ ಏನು ಸಿಗುತ್ತೆ? 0ನೇ ಸಿಗುತ್ತೆ. ಫಾರ್ ಎಕ್ಸಾಂಪಲ್ 100ಕ್ಕೆ ನಾವು ಏನಾದರೂ 0ಯಿಂದ ಗುಣಿಸಿದ್ರೆ ಆನ್ಸರ್ ಏನು? 0ನೇ. 10ಕ್ಕೆ ಏನಾದರೂ 0ಯಿಂದ ಗುಣಿಸಿದ್ರೆ ಆನ್ಸರ್ ಏನು? 0ನೇ. ಈಗ 2025 2025ಕ್ಕೆ 0ಯಿಂದ ಗುಣಿಸಿದ್ರೆ ಆನ್ಸರ್ 0ನೇ. ಇವತ್ತಿನ ವಿಷಯ ಇದಾಗಿತ್ತು. ಇದರ ಮುಂದುವರೆದ ಭಾಗವನ್ನು ಮುಂದಿನ ವಿಡಿಯೋದಲ್ಲಿ ನೋಡೋಣ ಅಂತ ಹೇಳ್ತಾ ಈ ಒಂದು ಸಂಚಿಕೆಯನ್ನು ಇಲ್ಲಿಗೆ ಮುಕ್ತಾಯ.